ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಇವತ್ತು ನನ್ನ ದಿನಚರಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೆನೆಸಿಟ್ಟಿರೋ ಬಾದಾಮಿಂದನೇ ಡೇ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ನೆನೆಸಿಟ್ಟು ಬಾದಾಮಿ. ಮಗನ ರೆಡಿ ಮಾಡ್ತಿದ್ದೆ ಸ್ಕೂಲ್ಗೆ, ಹಾಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಬೇಗ ಬಸ್ ಬರುತ್ತೆ ಅಂತ ಅವನ ತಿಂಡಿ ತಿನ್ನಿಸಿ ಕಳಿಸ್ದೆ. ಹೊರಟಾಯಿತು. ಬಸ್ ಇದೆ ಕೆಳಗಡೆ. ನಾನು ಪ್ರೋಟೀನ್ ಶೇಕ್ ತೊಗೊಂಡೆ. ಆಮೇಲೆ ಮಧ್ಯಾಹ್ನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಹೊರಟ್ವಿ ನಾನು ಮಾಹಿ. ಲೈವ್ ಎಂಡ್ ಆದಮೇಲೆ ವೀರು ಬಂದಿದ್ರು ಪಿಕಪ್ ಮಾಡೋಕ್ಕೆ. ಊಟ ಮಾಡಿಕೊಂಡು ಹೊರಟ್ವಿ ಸ್ಕೂಲ್ ಕಡೆ. ನಾವು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ರೀಚ್ ಆದ್ವಿ ಸ್ಕೂಲ್ಗೆ. ಸ್ಕೂಲಲ್ಲಿ ಮೀಟಿಂಗ್ಸ್ಗೆ ಎಲ್ಲ ಪೇರೆಂಟ್ಸ್ ಬಂದಿದ್ದರು. ವೇಟ್ ಮಾಡ್ತೀವಿ. ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ರು. ಸ್ಕೂಲ್ ಬಿಡೋಕ್ಕೆ ಇನ್ನೂ 15 ಮಿನಿಟ್ಸ್ ಇತ್ತು. ಸೊ ನಾನು ಮಾಹಿ ಆಟಾಡೋಕ್ಕೆ ಬಂದ್ವಿ ಹೊರಗಡೆ ಪಾರ್ಕಲ್ಲಿ. ಸ್ಕೂಲಲ್ಲೇ ಪಾರ್ಕ್ ಇದೆ, ಆಟಾಡೋಕ್ಕೆ ಬಂದ್ವಿ. ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಥ್ರೋ ಬಾಲ್. ನೋಡ್ತಿದ್ದಾಳೆ. ಆಮೇಲೆ ಜಾರದ್ಲು ಬಾಲ್ ಬಂದ ಕೂಡಲೇ. 26 ಜನವರಿ ಅಂತ ರಿಪಬ್ಲಿಕ್ ಡೇಗೆ ಪರೇಡ್ ಪ್ರಾಕ್ಟೀಸ್ ಮಾಡ್ತಿದ್ರು ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ. ನಾನು ಮಾಹಿ ನೋಡ್ತಾ ನಿಂತಿದ್ವಿ. ಸ್ಕೂಲ್ ಬಿಟ್ಟ ಮೇಲೆ ಹರ್ಷಿತ್ ಕೂಡ ಜಾಯಿನ್ ಆದ ಮಾಹಿಗೆ. ಮುಂದೆ ನೋಡಿ ಹರ್ಷಿತ್ ಕೂಡ. ಸೊ ಹೊರಟ್ವಿ ನಾವು ಮನೆಗೆ. ಇಲ್ಲಿ ಹೈದರಾಬಾದಿ ಪ್ಯಾರಡೈಸ್ ಅಂತ ರೆಸ್ಟೋರೆಂಟ್ ಇದೆ. ಅಲ್ಲಿ ಮಸ್ಕ ಚಾಯ್ ಬನ್ ಸೂಪರಾಗಿ ಸಿಗುತ್ತೆ, ಕುಡಿಯೋಣ ಅಂತ ಹೋದ್ವಿ. ನನ್ನ ಮಧ್ಯಾಹ್ನ ಊಟ ಆಗಿತ್ತು. ಮಸ್ಕ ಬನ್ ಚಾಯ್ ತುಂಬ ಇಷ್ಟ ಅಂದರೆ ಟ್ರೈ ಮಾಡಿದ್ವಿ. ಹೈದರಾಬಾದಿ ಪ್ಯಾರಡೈಸ್ ತುಂಬ ಚೆನ್ನಾಗಿದೆ. ಮತ್ತು ಇರೋದು ಲಂಚ್ ಆಗಲಿಲ್ಲ. ಅವ್ರು ಹೇಳಿದೆ ನಾನು ಊಟನೇ ಮಾಡಿ ಮಸ್ಕ ಬನ್ ಚಾಯ್ ಟೇಸ್ಟ್ ಮಾಡ್ತೀವಿ ಅಂತ. ಸೂಸು ಮಾಡೋಕ್ಕೆ ಹೋಗಿದ್ದೆ. ಇನ್ನೊಂದು ಕೊಟ್ಟು ನಾನು ಹೋಗಿದ್ದೆ. ವೀರು ಬರ್ಡೇ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದೆ. ಎಲ್ಲರೂ ಪರಿಚಯ ಆಗಿದ್ದಾರೆ. ಅಪ್ಪ ಮಗ ಯಾವಾಗಲೂ ಮಸ್ಕ ಬಂದು ಕುಡಿಯೋಕ್ಕೆ ಬರ್ತಾರೆ ಇಲ್ಲಿ. ನಾನಂತೂ ಮಸ್ಕ ಬಂದು ವೇಟಿಂಗ್. ಮಸ್ಕ ಬನ್ ಚಾಯ್ ಯಾವಾಗಲೂ ತಾಯಿ ಸರ್ ಹೇಳ್ತಾರೆ ನೋಡಿ, ಬಂದು ಚಾಯ್ ಪೀರೋ ಮಾಡೋಣ ಅಂತ. ಬಂತು ನೋಡಿ ಮಸ್ಕ ಚಾಯ್. ಒಂದೊಂದು ಬನ್ ಹಾರಿಸಿದ್ರು. ವೆರಿ ಯಮ್ಮಿ ಆ್ಯಂಡ್ ಡೆಲಿಷಿಯಸ್ ಅಂತ ಮಾಡಿ. ಆ್ಯಂಡ್ ಇದು ಫೇವ್ರೆಟ್ ಫ್ರೆಂಚ್ ಫ್ರೈಸ್. ಬಿರಿಯಾನಿ ನಾನಂತೂ ಸಖತ್ತಾಗಿತ್ತು ಊಟ. ನಾನು ಎಕ್ಸ್ಟ್ರಾ ಕ್ಯಾಲರೀಸ್ ಕೊಡಲ್ಲ, ಆದರೂ ಮಸ್ಕ ಬಂದು ಟ್ರೈ ಮಾಡ್ತಿದ್ದೀನಿ. ಮಾಹಿ ನೋಡಿ ಹೇಗೆ ತಿಂತಾಳೆ ಫ್ರೆಂಚ್ ಫ್ರೈಸ್. ಇಲ್ಲಿ ನೋಡಿ ಊಟ ಮಾಡ್ತೀನಿ. ಅವರು ಮಸ್ಕ ಬಂದು ಕುಡಿದ್ರು ಊಟ ಆದಮೇಲೆ. ಅದನ್ನು ವೀಡಿಯೋ ಶೂಟ್ ಮಾಡಿ ಮತ್ತೆ ಹೊರಟ್ವಿ. ನಮ್ಮದು ಅಪಾರ್ಟ್ಮೆಂಟು ವೆಕೆಂಟ್ ಆಗಿತ್ತು. ಟೆನೆಂಟ್ಸ್ ಎಲ್ಲ ಬಿಟ್ಟು ಹೋಗಿದ್ರು. ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಬರ್ತಾಯಿದ್ದೀನಿ ನಾನು. ಇಲ್ಲಿ ಹೋಗೇ ಇರಲಿಲ್ಲ. ಅಪಾರ್ಟ್ಮೆಂಟ್ ವೆಕೆಂಟ್ ಆದಮೇಲೆ ಬಂದೇ ಇರಲಿಲ್ಲ ನಾನು. ಅದಕ್ಕೆ ನೋಡೋಣ ಅಂತ ಬಂದೆ. ಪೇಂಟಿಂಗ್, ಕ್ಲೀನಿಂಗ್, ಡಸ್ಟಿಂಗ್ ಮಾಡ್ತಿದ್ರು. ಮತ್ತು ಇವಾಗ ಟೆನೆಂಟ್ಸ್ ಬಂದರೆ ನೋಡೋಕ್ಕಾಗಲ್ಲ ಅಂತ ಬಂದಿದ್ದೆ ನಾನು. ಎಷ್ಟು BHK ಅಪಾರ್ಟ್ಮೆಂಟ್ ಇದು. ಲಾಸ್ಟ್ ಇಯರ್ ರೆಂಟ್ಗೆ ಕೊಟ್ಟಿದ್ವಿ. ಪೇಂಟಿಂಗ್ ನಡೀತಿದೆ. ಆ ಕಡೆ ಈ ಕಡೆ ಮಾಹಿ ಆಟ ಆಡ್ತಿದ್ದಾಳೆ. ಅಷ್ಟು ಕ್ಲೀನಾಗೇ ಇಟ್ಟಿದ್ದಾರೆ. ಹೈದರಾಬಾದ್ ಟೆನೆಂಟ್ಸ್ ಇದ್ದರು, ಬಿಟ್ಟು ಹೋದರು ರೀಸೆಂಟಾಗಿ. ಕ್ಲೀನಿಂಗ್, ಡಸ್ಟಿಂಗ್, ಪೇಂಟಿಂಗ್ ಮಾಡಿಸಿ ಕೊಡುವ ಅಂತ. ಮಾಹಿ ನೋಡಿ ಮಾಹಿ ಟೈಮ್ ಸಿಕ್ಕಾಗ ಎಲ್ಲ ಅಪಾರ್ಟ್ಮೆಂಟ್ ಹೋಗಿ ನೋಡ್ಕೊಳ್ಳುವ ಅಂತ. ಇದನ್ನಾದರೂ ನೋಡುವ ಅಂತ. ಕಿಚನ್ನು ಕ್ಲೀನ್ ಇದೆ. ಮಾಹಿ ಎಲ್ಲ ಕಡೆ ಆಟ ಆಡ್ತಿದ್ದಾಳೆ. ಮಾಹಿ ಕಿಚನ್ ಫ್ಲೋರಿಂಗ್ ಎಲ್ಲ ಕ್ಲೀನಿಂಗ್ ಆಗಬೇಕು.
ಹೊರಗಡೆ ನಿಂತರೆ ವ್ಯೂ ಚೆನ್ನಾಗಿದೆ ಇಲ್ಲಿ. ಹೊರಗಡೆ ಸಂಡೇ ಇರುತ್ತೆ, ಕೋಲ್ಡ್ ಇರುತ್ತೆ, ಹೀಗೆ ವೆದರ್ ಚೇಂಜ್ ಆಗ್ತಿದೆ. ಬಟ್ ಚಳಿ ಏನು ಕಮ್ಮಿ ಆಗಿಲ್ಲ ನೋಡಿ. ಮತ್ತೆ ನೋಡಿ ಮಾಹಿ ಆಟ ಆಡ್ತಿದ್ದಾಳೆ. ಚುಪಾಚುಪಿ खेल रही है यार बच्ची, यहाँ से यहाँ ನೋಡಿ ಒಳಗಡೆ ಆಡ್ಕೊಂಡಿದ್ದಾರೆ ಇಬ್ಬರು. ಎಸ್, ಟೈಮ್ ಆಗ್ತಿದೆ ವೀಡಿಯೋ ಕ್ಲಿನಿಕ್ ಹೋಗಬೇಕು. ಮತ್ತು ಹೊರಟ್ವಿ ನಾವು ಮನೆಗೆ ಬಂದು ಅವನು ಸ್ವಲ್ಪ ಜೋ ಲೈವ್ ಅಟೆಂಡ್ ಮಾಡಿದೆ. ಮಾಹಿನ ಮಲಗಿಸಿದ್ದೆ, ಇಲ್ಲ ಅಂದರೆ ಅವ್ನು ಕ್ರಾಫ್ಟ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವಳು. ಎಸ್, ಕ್ರಾಫ್ಟ್ ಕೊಟ್ಟಿದ್ರು ಅವನಿಗೆ. MCB ಆ್ಯಪಲ್ಲಿ ಅಪ್ಡೇಟ್ ಆಗಿತ್ತು. ಫ್ರಾಗ್ ಮಾಸ್ಕ್ ಮಾಡ್ಕೊಂಡು ಬನ್ನಿ ಅಂತ ಟ್ರೈ ಮಾಡ್ತಿದ್ದ ಅವನಿಗೆ ಮಾಡೋಕ್ಕೆ ಬಿಟ್ಟಿದ್ದೆ ನಾನು, ಫ್ರಾಗ್ ಮಾಸ್ಕ್ ಮಾಡೋಕ್ಕೆ. ಎಸ್, ಮಾಡ್ತಾ ಅವನು ಫ್ರಾಗ್ ಮಾಸ್ಕ್ ಮಾಡ್ದ. ನಾನು ಜೋ ಲೈವ್ ಅಟೆಂಡ್ ಮಾಡಿದೆ. ಜೋ ಲೈವ್ ವ್ಲಾಗ್ ಕೇಳಿಸ್ಕೊಂಡ್ರೆ ಹಾಯ್ ಅಂತ ಹೇಳಿ. ಎಸ್, ಇಷ್ಟು ಬಿಡಿ ಶೆಡ್ಯೂಲಲ್ಲಿ ನಾನು ಶೂಟ್ ಮಾಡಿ ಇವತ್ತು ಎಡಿಟ್ ಮಾಡಿ ವ್ಲಾಗ್ನ ಅಪ್ಡೇಟ್ ಮಾಡ್ತಿದ್ದೀನಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡಿದ್ದು ಫ್ರಾಗ್ ಮಾಸ್ಕ್. ಥ್ಯಾಂಕ್ ಯು.